ಹಾಯ್ ಗೆಳೆಯರೇ, ನನ್ನ ಹೆಸರು ಶೀಲಾ ಅಂತ. ನನಗೆ 32 ವರ್ಷ ವಯಸ್ಸು. ನನಗೆ ಈಗ ಮದುವೆ ಆಗಿದೆ. ಆದರೆ ಇನ್ನೂ ಮಕ್ಕಳಾಗಿಲ್ಲ. ನಾನು 29ನೇ ವಯಸ್ಸಿಗೆ ಮದುವೆ ಆದೆ. ನಮ್ಮ ಅಪ್ಪ ಅಮ್ಮನಿಗೆ ನಾವು 8 ಜನ ಮಕ್ಕಳು. ಅದರಲ್ಲಿ 2 ಗಂಡು, ಮಿಕ್ಕವರೆಲ್ಲ ಹೆಣ್ಣು ಮಕ್ಕಳು. ಅದರಲ್ಲಿ ನಾನೇ ಕೊನೆಯವಳು. ನನಗಿಂತ ದೊಡ್ಡವರ ಮದುವೆಯಾಗಿ ನನ್ನ ಸರದಿ ಬರುವ ಅಷ್ಟರಲ್ಲಿ ನನಗೆ 29 ವರ್ಷ ವಯಸ್ಸು ಆಗಿತ್ತು. ಆದರೆ ನನಗೆ ನನ್ನ ವಯಸ್ಸಿನ ಬಗ್ಗೆ ಬೇಜಾರಿಲ್ಲ. ನನ್ನ ಗಂಡ ಸತೇಶ ಅಂತ. ಅವರಿಗೆ ಈಗ 36 ವರ್ಷ. ಅವರು ಸರಕಾರಿ ಕೆಲಸದಲ್ಲಿ ಇದ್ದಾರೆ. ನೋದೋಕೆ ಸ್ವಲ್ಪ ಸುಮಾರಾಗಿ ಇದ್ದಾರೆ. ನಾನು 4.5 ಅಡಿ ಎತ್ತರ ಹಾಗೂ ಬೆಳ್ಳಗೆ, ಒಳ್ಳೆ ಮೈ ಮಾಟವನ್ನು ಹೊಂದಿದ್ದೆ. ಆದರೆ ಈಗ ನಾನು ಹೇಳೋಕೆ ಹೊರಟಿರೋದು ನನ್ನ ಜೀವನದಲ್ಲಿ ಆದ ಆ ಒಂದು ಸಿಹಿ ಕಹಿ ಘಟನೆಯನ್ನ. ಮನುಷ್ಯನ ಜೀವನದಲ್ಲಿ ಹೇಗೆ ತಿರುವುಗಳು ಬಂದು ಲೈಫ್ ಚೇಂಜ್ ಮಾಡುತ್ತವೆ ಅನ್ನೋದು ನಿಮಗೂ ತಿಳಿಯಲಿ ಅಂತ ಹೇಳುತ್ತಾ ಇರೋದು. ಈಗ ಕತೆಯ ಕಡೆಗೆ ಬರೋಣ ಗೆಳೆಯರೇ. ನನ್ನ ಮದುವೆ ಆದ ಮೇಲೆ ಗಂಡನ ಜೊತೆ ಸಂಸಾರ ಮಾಡೋಕೆ ಅಂತ ಹೊರಟೆ. ಅವರಿಗೆ ಆಫೀಸ್ನಿಂದಲೇ ಕ್ವಾರ್ಟರ್ಸ್ ಮನೆ ಇತ್ತು. ಅದು ಸಿಂಗಲ್ ಬೆಡ್ರೂಮಿನ ಮನೆ ಇತ್ತು. ಹಾಗೂ ಅದು ಅಷ್ಟೇನೂ ಸ್ವಚ್ಛವಾಗಿ ಇರಲಿಲ್ಲ. ಆದರೂ ಅದು ಓಕೆ ಅನ್ನುವ ಹಾಗಿತ್ತು. ಹಾಗೂ ನಮ್ಮ ಅತ್ತೆ ಮಾವ ಊರಲ್ಲಿಯೇ ಇದ್ದರು. ನಾವು 2 ಮಾತ್ರವೇ ಇಲ್ಲಿ ಇದ್ದದ್ದು. ಇಲ್ಲಿಯ ಮನೆಗಳು ಒಳ್ಳೆ ಬೆಂಕಿ ಪೊಟ್ಟಣ ಹಾಗೆ ಒಂದಕ್ಕೊಂದು ಒತ್ತಿಕೊಂಡು ಇದ್ದವು. ಆದರೆ ನನಗೆ ಒಬ್ಬಳೇ ಒಂಟಿ ಮನೆಯಲ್ಲಿ ಇರಬೇಕು ಅನ್ನುವ ಆಸೆ ಇತ್ತು. ಆದರೆ ಏನ್ ಮಾಡೋದು, ಸದ್ಯಕ್ಕೆ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತ ನಾವು ಅದಕ್ಕೆ ಹೊಂದಿಕೊಂಡು ಹೋಗುತ್ತಾ ಇದ್ದೆ. ನನ್ನ ಗಂಡ ಕೆಲಸ ಹಾಗೂ ಫ್ರೆಂಡ್ಸ್ ಅಂತ ಸ್ವಲ್ಪ ಬ್ಯುಸಿ ಆಗಿರುವ ವ್ಯಕ್ತಿಯಾಗಿದ್ದರು. ಅವರು ಬೆಳಗ್ಗೆ ಡ್ಯೂಟಿಗೆ 8 ಗಂಟೆಗೆ ಹೋದರು. ಅಂದ್ರೆ ಅವರು ಸಂಜೆ 6ಕ್ಕೆ ಬರುತ್ತಿದ್ದರು. ಆಮೇಲೆ ಅವರು 1 ಗಂಟೆವರೆಗೂ ಟಿವಿ ನೋಡುತ್ತಾ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುತ್ತಾ ಅಂತ ಟೈಮ್ ಪಾಸ್ ಮಾಡುತ್ತಿದ್ದರು. ಅವರು ಬೆಡ್ರೂಮಿಗೆ ಬಂದಾಗ ಮಾತ್ರ ಹಸಿ ಕತೆ ಹುಟ್ಟುತ್ತಿತ್ತು. ಆದರೆ ನನಗೆ ಜಾಲಿಯಾಗಿ ಇರಬೇಕು ಅಂತ ಆಸೆ ಇದ್ದಿತ್ತು. ಆದರೆ ಇವರು ಮಾತಾಡೋಕ್ಕೂ ಕೂಡ ಸಿಗುತ್ತಿರಲಿಲ್ಲ. ನಾವು ಊಟ ಆದ ಮೇಲೆ ಮಲಗೋವಾಗ ಸ್ವಲ್ಪ ಅಂದರೆ ಅರ್ಧ ಗಂಟೆ ಅಷ್ಟೇ. ಒಂದು ಮಾತು ಇಲ್ಲ, ರಸಿಕತೆ ಇಲ್ಲ. ಅವರು ಸೀದಾ ಅವರ ದೊಣ್ಣೆಯನ್ನು ತಂದು ನನ್ನ ತೂತಿಗೆನೆ ಇಡುತ್ತಿದ್ದ. ಅವನು ಒಮ್ಮೆಲೇ ತಂದು ಹಾಕಿದ್ದರಿಂದ ನನಗಂತೂ ಕಿರುಚೋ ಹಾಗೆ ಆಗೋದು. ಆದರೆ ಬೇಗ ಹೆಂಗೋ ಮಾದಿ ನನಗೆ ಮೂಡ್ ಬರೋ ಅಷ್ಟರಲ್ಲಿ ಅವರು ರಸ ಚೆಲ್ಲಿ ಪಕ್ಕಕ್ಕೆ ಬಂದು ಬಿದ್ದುಕೊಳ್ಳೋರು. ಈ ರೀತಿ ಆಗುತ್ತಾ ಇದ್ದು ನನಗೆ ಸುಖನೇ ಸಿಗುತ್ತಾ ಇರಲಿಲ್ಲ. ನಾನು ಹಾಗಂತ ಅವರ ಹತ್ತಿರ ಕಂಪ್ಲೇಂಟ್ ಮಾಡಲಿಲ್ಲ. ನಾನು ಅವರ ಜೊತೆ ಅಡ್ಜಸ್ಟ್ಮೆಂಟ್ ಸತಿ ಧರ್ಮ ಅಂತ ಅಂದುಕೊಂಡು ಹೋಗುತ್ತಿದ್ದೆ. ನನಗೆ ಮನೆಯಲ್ಲಿ ಬೋರ್ ಆದಾಗ ಮಧ್ಯಾಹ್ನ ಹೊತ್ತು ಎದುರುಗದೆ ಇರುವ ಮನೆಯಲ್ಲಿ ಇರೋ ಆಂಟಿನ ಮಾತಾಡಿಸುತ್ತಿದ್ದೆ. ನಾನು ನನ್ನ ಕಷ್ಟ ಸುಖ ಅವರ ಹತ್ತಿರ ಹೇಳಿಕೊಳ್ಳುತ್ತಿದ್ದೆ. ಆ ಆಂಟಿ ತುಂಬಾನೇ ಒಳ್ಳೆಯವರು. ಅವರ ಗಂಡ ಹೈಯರ್ ಆಫೀಸರ್ ಆಗಿ ಇದ್ದರು. ಹಾಗಾಗಿ ಅವರದ್ದು 2 ಬೆಡ್ರೂಮಿನ ಮನೆ ಆಗಿತ್ತು. ಹಾಗೂ ಮನೆಯ ವರಂಡ ಎಲ್ಲ ಸೆಪರೇಟ್ ಆಗಿತ್ತು. ಅವರ ಮಕ್ಕಳೆಲ್ಲ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಸೆಪರೇಟ್ ಆಗಿಯೇ ಇದ್ದರು. ಆಂಟಿ ಹಾಗೂ ಅಂಕಲ್ ಇಬ್ಬರು ಈ ಕ್ವಾರ್ಟರ್ಸ್ ಮನೆಯಲ್ಲಿದ್ದರು. ಆಂಟಿಗೆ ಸುಮಾರು 47 ವರ್ಷ, ಅಂಕಲ್ಗೆ 55 ವರ್ಷ ವಯಸ್ಸು ಅನ್ಸುತ್ತೆ. ಅಂಕಲ್ ಒಳ್ಳೆ ಎತ್ತರ, ಹ್ಯಾಂಡ್ಸಮ್ ಆಗಿದ್ದರು. ಅವರು ಜಿಮ್ಗೆ ಹೋಗಿ ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡಿದ್ದರು. ಅವರ ಶೇವ್ ಮಾಡಿದ ಮುಖ, ಕಲರ್ ಮಾಡಿದ್ದ ಕೂದಲು, ಒಟ್ಟಿನಲ್ಲಿ ಅವರು ಚೆನ್ನಾಗಿದ್ದರು. ಆದರೆ ಆಂಟಿನೇ ದಪ್ಪ ಆಗಿ ಅವರು ನಡೆಯೋಕ್ಕೂ ಕಷ್ಟಪಡುತ್ತಿದ್ದರು. ಹಾಗೆ ಜೀವನ ನಡೆಯುತ್ತಾ ಇತ್ತು. ಅನ್ನೋವಾಗ ಒಂದು ಸಲ ನನ್ನ ಗಂಡ ಯಾವುದೋ ಒಂದು ಕೇಸ್ನಲ್ಲಿ 3 ತಿಂಗಳುಗಳ ಕಾಲ ಸಸ್ಪೆಂಡ್ ಆಗೋದ್ರು. ತನಿಖೆ ನಡೀತಾ ಇತ್ತು. ಆದ್ದರಿಂದ ನಮ್ಮ ವರಮಾನ ನಿಂತು ಹೋಗಿದ್ದರಿಂದ ಮನೆಯಲ್ಲಿ ತುಂಬಾ ಕಷ್ಟ ಆಗೋಕೆ ಶುರುವಾಯಿತು. ಊಟಕ್ಕೆ ಸಂಚಕಾರ ಬಾರೋ ಹಾಗೆ ಆಯ್ತು. ನಮ್ಮ ಹತ್ತಿರ ಹಣ ಇರಲಿಲ್ಲ. ಈ ಬೆಂಗಳೂರು ಸಿಟಿಯಲ್ಲಿ ಯಾರನ್ನ ಅಂತ ಕೇಳೋದು. ಮನೆಯ ಸಣ್ಣ ಪುಟ್ಟ ಉಪ್ಪು ಜೀರಿಗೆ ಅಂತ ಹೀಗೆ ಆಂಟಿ ಮನೆಯಲ್ಲಿ ಇಸ್ಕೊಳ್ತಾ ಇದ್ದೆ. ಅವರ ಹತ್ತಿರಾನೇ 100-200 ಅಂತ ದುಡ್ಡು ಕೇಳುತ್ತಿದ್ದೆ. ಹೀಗೆ ನಾನು ಒಂದು ಸಲ ಆಂಟಿಯ ಹತ್ತಿರ 500 ರೂಪಾಯಿ ಖರ್ಚಿಗೆ ಬೇಕು ಅಂತ ಕೇಳಿದೆ.
ಅದಕ್ಕೆ ಆಂಟಿ ಅಯ್ಯೋ ಬೆಳಗ್ಗೆನೇ ಕೇಳೋಕೆ ಆಗಲಿಲ್ವಾ? ಈಗ ನಾನು ಮಗನ ಮನೆಗೆ ಹೋಗ್ತಿದ್ದೆ. ಅಂಕಲ್ಗೆ ಹೇಳಿ ಹೋಗ್ತೀನಿ, ಅವರ ಹತ್ತಿರ ಇಸೇದುಕೋ ಅಂತ ಹೇಳಿ ಹೊರಟೆ ಹೋದರು. ನಾನು ಸರಿ ಅಂತ ಮನೆಗೆ ಬಂದುಬಿಟ್ಟೆ. ಸಂಜೆ 6:30 ಗಂಟೆ ಆಗಿತ್ತು. ನನ್ನ ಗಂಡ ಅವರ ಫ್ರೆಂಡ್ಸ್ ಜೊತೆ ಎಲ್ಲೋ ಹೋಗಿದ್ದವರು, ಇನ್ನೂ ಅವರು ಬಂದಿರಲಿಲ್ಲ. ಅಷ್ಟರಲ್ಲಿ ಮನೆ ಡೋರ್ ಬೆಲ್ ಆಯಿತು. ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ಅಲ್ಲಿ ಎದುರುಗಡೆ ಮನೆ ಅಂಕಲ್ ನಿಂತಿದ್ದರು. ಜಿಮ್ಗೆ ಹೋಗಿದರು ಅಂತ ಅನ್ಸುತ್ತೆ. ಅವರು ಟೀಪ್ ಶರ್ಟ್ ಹಾಗೂ ಬರ್ಮೂಡದಲ್ಲಿದ್ದರು. ಆಗ ಬನ್ನಿ ಅಂಕಲ್ ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲಮ್ಮ ಹೋಗಿ ಸ್ನಾನ ಮಾಡಬೇಕು, ತಗೋ 200 ರೂಪಾಯಿ ಇದೆ ಕೇಳಿದ್ದಂತೆ ನಿಮ್ಮ ಆಂಟಿ ಹೇಳಿದಳು ಅಂತ ಹೇಳಿದರು. ಆಗ ನಾನು ಅಯ್ಯೋ ನೀವೇ ಯಾಕೆ ಬಂದ್ರಿ, ನಾನೇ ಬಂದು ತಗೊಳ್ತಿದ್ದನಲ್ಲ ಅಂತ ಹೇಳಿದೆ. ಆಗ ಅಂಕಲ ಅದಕ್ಕೆ ಪರವಾಗಿಲ್ಲಮ್ಮ ತಗೊಮ್ಮ ಅಂತ ಕೊಟ್ಟು ಹೊರಟು ಹೋದರು. ಅವರು ಹೋದ ಮೇಲೆ ನಾನು ದುಡ್ಡು ತೆಗೆದುಕೊಂಡು ಅಡಿಗೆ ಮನೆಯ ಕಡೆ ಬಂದೆ. ಆಗ ನನ್ನ ಬಡಿತ ಜೋರಾಗಿತ್ತು, ಕೈ ನಡುಗುತ್ತಿತ್ತು. ಯಾಕೆ ಎಂದರೆ ಅಂಕಲ್ ನನಗೆ ದುಡ್ಡು ಕೊಡುವಾಗ ಮೆಲ್ಲಗೆ ನನ್ನ ಕೈ ಒತ್ತಿ ಕಣ್ಣು ಮಿಟುಕಿಸಿ ಹೋಗಿದ್ದರು. ಅಂಕಲ್ ಈ ರೀತಿ ಮಾಡಿದ್ದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ನನಗೆ ಅಸಹ್ಯ ಅಂತ ಅನ್ನಿಸುತ್ತಿತ್ತು. ಆಗ ನಾನು 1-2 ದಿನ ಆದಮೇಲೆ ಆ ಘಟನೆಯನ್ನು ಮರೆತು ಬಿಟ್ಟೆ. ಆಂಟಿ ಅವರ ಮಗನ ಮನೆಯಿಂದ ವಾಪಸ್ ಬಂದಿದ್ದರು. ನಮ್ಮ ಮನೆಗೆ ಬಂದು ಅಂಕಲ್ ಏನೋ ಆಫೀಸ್ ವಿಷಯ ಮಾತಾಡಬೇಕಂತೆ, ನಿನ್ನ ಗಂಡ ಇಲ್ವಾ ಅಂತ ಕೇಳಿದರು. ನಾನು ಇಲ್ಲ ಆಂಟಿ ಅಂತ ಹೇಳಿದೆ. ಅದಕ್ಕೆ ಅವರು ನೀನೇ ಅದೇನು ಅಂತ ಕೇಳು ಬಾ ಅಂತ ಹೇಳಿದರು. ಆಗ ನಾನು ಅವರ ಜೊತೆಯಲ್ಲಿ ಹೋದೆ. ಅವರ ಮನೆಗೆ ಹೋದ ಮೇಲೆ ಆಂಟಿ ಹೇಳಿದರು, ಹೋಗು ಅಂಕಲ್ ಮೇಲೆ ಅವರ ಸ್ಟಡಿ ರೂಮಿನಲ್ಲಿ ಇದ್ದಾರೆ ಅಂತ. ಆಗ ನಾನು ಸ್ಟಡಿ ರೂಮಿನ ಕಡೆ ಹೊರಟೆ. ಆಗ ಆಂಟಿ ನಾನು ಕಾಫಿ ಮಾಡಿ ತರುತ್ತೇನೆ ಅಂತ ಹೇಳಿದರು. ಆಗ ನಾನು ಸರಿ ಅಂತ ಮೇಲೆ ಹೋದೆ. ಅಲ್ಲಿ ಸ್ಟಡಿ ರೂಮಿನಲ್ಲಿ ಅಂಕಲ್ ಕಂಪ್ಯೂಟರ್ ಮುಂದೆ ಕೂತು ಏನೋ ಮಾಡ್ತಾ ಇದ್ದರು. ಆಗ ನಾನು ಹೇಳಿ ಅಂಕಲ್ ಏನ್ ವಿಷಯ ಕೇಳಿದೆ, ಕತೆ ಮುಂದುವರೆಯುವುದು ಧನ್ಯವಾದಗಳು.